ಶ್ರೀಗುರುಭ್ಯೋ ನಮಃ ಹರಿ ಓಂ. ಕೃಷ್ಣವೇಣೀತೀರಸಂಸ್ಥಂ ಕಾರ್ಪುರಗ್ರಾಮವಾಸಿನಂ ತತ್ತೀರೆ ಪಿಪ್ಪಲಸ್ಥಂ ಶ್ರೀನೃಸಿಂಹಂ ಮನಸಾ ನಮೇ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಸುಧರ್ಮೇಂದ್ರಕರಾಬ್ಜೋತ್ಥಂ ಸುವಿದ್ವನ್ಮಣಿರಾಜಿತಂ ಸುಮೃಷ್ಟಾನ್ನಪ್ರದಾತಾರಂ ಸುಗುಣೇಂದ್ರಗುರುಂ ಭಜೆ. ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರಗುರುಪ್ರಿಯಂ ಸುಯತೀಂದ್ರಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಶ್ರೀಬ್ರಹ್ಮಾರ್ಚಿತಮೂಲರಾಮಭಜಕಃ ವಿದ್ಯಾಮಠಾಧೀಶ್ವರಃ ವಿದ್ವದ್ವರ್ಗಸುಭೂಷಿತಃ ಸುಯತಿವರಃ ಟೀಕಾರ್ಯಸಂಸೇವಕಃ. ಛಾತ್ರಾಣಾಂ ಹೃದಯೇಷು ರಾಜತಿ ಸದಾ ಯೋಸೌ ಸುಕರ್ಮಂದಿರಾಟ್. ಜೀಯಾತ್ ಶ್ರೀ ಸುಬುಧೇಂದ್ರ ಸಂಯಮಿಮಣಿಃ ವೇದಾಂತರಾಜ್ಯೇ ಚಿರಂ. ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಪರಮಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಇಂದಿನ ಆರಾಧನಾ ನಾಯಕರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಯಥಾಕಿಂಚಿತ್ ಅನುವಾದ ಮಾಡಲಿಕ್ಕೆ ಉದ್ಯುಕ್ತನಾಗಿದ್ದೇನೆ. ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ 64ನೆಯ ಯತಿವರೇಣ್ಯರಾಗಿ ಈ ಪೀಠವನ್ನು ಅಲಂಕರಿಸಿದರು. ಶ್ರೀಮದಾಚಾರ್ಯರಿಂದ 31ನೆಯ ಯತಿವರೇಣ್ಯರಾಗಿ ಈ ಪೀಠದಲ್ಲಿ ಶೋಭಾಯಮಾನರಾಗಿದ್ದರು ಅಂತ ನಮಗೆ ಇತಿಹಾಸದಿಂದ ತಿಳಿದು ಬರ್ತದೆ. ಇವರ ಪೂರ್ವಾಶ್ರಮದ ಹೆಸರು ವೆಂಕಟರಾಮಾಚಾರ್ಯರು ಎಂಬುದಾಗಿ. ಈ ಮಹನೀಯರು ಮಹಾ ತಪಸ್ವಿಗಳಾದ ಶ್ರೀ ರಾಘವೇಂದ್ರ ಅಷ್ಟಾಕ್ಷರ ಮಂತ್ರದ ಜಪದ ಪ್ರಭಾವದಿಂದ ಪಕ್ಷಿಯ ಶರೀರದಲ್ಲಿದ್ದಂತಹ ಜೀವಿಗೆ ಮುಕ್ತಿಯನ್ನು ದಯಪಾಲಿಸಿದಂತಹ, ಯಾರ ಭಕ್ತಿಗೆ ಒಲಿದು ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರೇನೇ ನಂಜನಗೂಡು ಕ್ಷೇತ್ರಕ್ಕೆ ಬಂದರೋ ಅಂತಹ ಸುಜ್ಞಾನೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ದ್ವಿತೀಯ ಪುತ್ರರಾಗಿ ಅವತಾರವನ್ನು ಮಾಡ್ತಾರೆ. ಇವರು ಚತುಶಾಸ್ತ್ರದಲ್ಲಿ ಅಗಾಧವಾದಂತಹ ಪಾಂಡಿತ್ಯವನ್ನು ಸಂಪಾದನೆ ಮಾಡಿರ್ತಾರೆ. ಇಂತಹ ಮಹಾ ವಿದ್ವಾಂಸರನ್ನು ಕಂಡಂತಹ ದೂರ್ವಾಸ ಋಷಿಗಳ ಅವತಾರಭೂತರಾದಂತಹ ಶ್ರೀ ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು ಇವರಿಗೆ ಸನ್ಯಾಸಾಶ್ರಮವನ್ನು ದಯಪಾಲಿಸಿ ಇವರಿಗೆ ಸುಗುಣೇಂದ್ರ ತೀರ್ಥರು ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಅನಂತರ ಗುರುಗಳು ಬಹುಕಾಲ ಸುಗುಣೇಂದ್ರ ಸ್ವಾಮಿಗಳ ಜೊತೆಗೆ ಇರೋದಿಲ್ಲ, ತುಂಬ ಬೇಗನೆ ವೃಂದಾವನಸ್ಥರಾಗಿ ಹೋಗ್ತಾರೆ. ಅನಂತರ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಮಹಾಸಂಸ್ಥಾನದ ಜವಾಬ್ದಾರಿಯನ್ನು ವಹಿಸಿಕೊಂಡು ಇಡೀ ಭಾರತ ದೇಶವನ್ನು ಸಂಚಾರ ಮಾಡ್ತಾರೆ. ಹಾಗೆ ಸಂಚಾರವನ್ನು ಮಾಡ್ತಾ ಶ್ರೀಮದಾಚಾರ್ಯರ ಸಿದ್ಧಾಂತದ ಸ್ಥಾಪನೆ, ಅನೇಕ ಜನ ವಿದ್ವಾಂಸರ ಪೋಷಣೆ, ಈ ಕಾರ್ಯದಲ್ಲಿ ಏನೇ ನಿರತರಾಗಿರ್ತಾರೆ. ಹೀಗೆ ಸಂಚಾರವನ್ನು ಮಾಡ್ತಾ ಇರಬೇಕಾದರೆ ಒಂದು ಬಾರಿ ಘೋರವಾದಂತಹ ಕ್ಷಾಮ ಎನ್ನುವಂಥದ್ದು ಈ ಭಾರತ ದೇಶದಲ್ಲಿ ಕಂಡುಬರ್ತದೆ. ಅದು ಧಾತು ಮತ್ತು ಈಶ್ವರ ಸಂವತ್ಸರ, ಈ 2 ಸಂವತ್ಸರದಲ್ಲಿ ಇಡೀ ಭಾರತವು ಕ್ಷಾಮದಿಂದ ತತ್ತರಿಸ್ತಾ ಇರ್ತದೆ. ಭಾರತದ ಇತಿಹಾಸದ ಪ್ರಕಾರ ಆ 2 ವರ್ಷಗಳಲ್ಲಿ ಸುಮಾರು 50 ಲಕ್ಷ ಜನ ಭಾರತೀಯರು ಉಪವಾಸವನ್ನು ತಾಳದೇನೆ ಪ್ರಾಣವನ್ನು ಬಿಟ್ಟರು ಅಂತ ನಮಗೆ ತಿಳಿದು ಬರ್ತದೆ. ಅಂತಹ ಘೋರ ಕಾಲದಲ್ಲಿ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಶ್ರೀ ಮೂಲರಾಮಚಂದ್ರ ದೇವರ, ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪ್ರಸಾದ ರೂಪವಾಗಿ ಶ್ರೀಮಠದ ಐಶ್ವರ್ಯವನ್ನು ವಿನಿಯೋಗ ಮಾಡಿ ಸಾವಿರಾರು ಕುಟುಂಬಕ್ಕೆ ಅನ್ನ ವಸನಾದಿಗಳನ್ನು ನೀಡಿ ಅವರ ಪ್ರಾಣವನ್ನು ಉಳಿಸಿದರು ಎನ್ನುವಂತಹ ವಿಚಾರವು ನಮಗೆ ಇತಿಹಾಸದಿಂದ ತಿಳಿದು ಬರ್ತದೆ. ಇವರ ಕಾಲದಲ್ಲಿ ಏನೇ ಅಗ್ನಹಾಳು ಮತ್ತು ಹಂದ್ರಾಳು ಎನ್ನುವಂತಹ 2 ಗ್ರಾಮಗಳು ಶ್ರೀಮಠಕ್ಕೆ ನಡೆದುಕೊಳ್ಳಬೇಕು ಎಂಬುದಾಗಿ ಪತ್ರಾದಿಗಳಾಯಿತು ಅಂತ ನಮಗೆ ಇತಿಹಾಸದಿಂದ ತಿಳಿದು ಬರ್ತದೆ. ಹೀಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಸಮಗ್ರ ದೇಶದಲ್ಲಿ ಸಂಚಾರವನ್ನು ಮಾಡ್ತಾ ಅನೇಕ ಜನ ಶಿಷ್ಯರನ್ನು ಉದ್ಧಾರ ಮಾಡಿ, ಹಲವರಿಗೆ ವಿದ್ಯಾದಾನವನ್ನು ಮಾಡಿ, ಸಿದ್ಧಾಂತ ಸ್ಥಾಪನೆಯನ್ನು ಮಾಡ್ತಾ ಸುಪ್ರಜ್ಞೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮವನ್ನು ನೀಡ್ತಾರೆ.
ಅನಂತರ ಅವರು ತಮ್ಮ ಕೊನೆಯ ಕಾಲವನ್ನು ಚಿತ್ತೂರಿನಲ್ಲಿ ಕಳೀತಾರೆ. ಅಲ್ಲಿಯೇನೆ ಅವರು ವೃಂದಾವನಸ್ಥರಾದರು ಎಂಬುದಾಗಿ ನಮಗೆ ತಿಳಿದು ಬರುತ್ತದೆ. ಶ್ರೀ ಸುಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು ಗುರುಗಳ ಚರಮಶ್ಲೋಕವನ್ನು ಮಾಡಬೇಕಾದ್ರೆ ಸುಧರ್ಮೇಂದ್ರ ಕರಾಬ್ಜೋತ್ಥಂ ಸುವಿದ್ವನ್ ಮಣಿರಾಜಿತಂ ಸುಮೃಷ್ಟಾನ್ನ ಪ್ರದಾತಾರಂ ಸುಗುಣೇಂದ್ರ ಗುರುಂಭಜೆ ಎಂಬುದಾಗಿ ಅವರ ಚರ್ಮಶ್ಲೋಕವನ್ನು ಮಾಡಿದ್ದಾರೆ. ಇದರ ಅರ್ಥವನ್ನು ನೋಡೋದಾದರೆ ಸುಧರ್ಮೇಂದ್ರ ಕರಾಬ್ಜೋತ್ಥಂ, ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರ ವರಕುಮಾರಕರಾಗಿ ಈ ಪೀಠವನ್ನು ಆಳಿದ ಮಹನೀಯರು. ಸುವಿದ್ವನ್ ಮಣಿರಾಜಿತಂ ಅಂದರೆ ವಿದ್ವಾಂಸರು ಎನ್ನುವಂತಹ ಮಣಿಗಳಿಂದ ಭೂಷಿತರಾದರು ಅಂತ ಒಂದು ಅರ್ಥವನ್ನು ಹೇಳೋದಾದರೆ, ವಿದ್ವಾಂಸರಿಗೆ ಮಣಿಪ್ರಾಯರಾಗಿ ಇದ್ದವರು ಎನ್ನುವುದಾಗಿ ನಮಗೆ ಇನ್ನೊಂದು ಅರ್ಥವೂ ಕೂಡ ತೋರುತ್ತೆ. ಸುಮೃಷ್ಟಾನ್ನ ಪ್ರದಾತಾರಂ, ಬರಗಾಲದಲ್ಲಿ ಅನೇಕ ಜನರಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿದಂತಹ ಮಹನೀಯರು. ಅಂತಹ ಸುಗುಣೇಂದ್ರ ಗುರುಂಭಜೆ ಎಂಬುದಾಗಿ ಸುಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳನ್ನು ಸ್ತುತಿಸಿದ್ದಾರೆ. ಸುಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರೇನೆ ತಮ್ಮ ಗುರುಗಳ ಮೇಲೆ ಸ್ತೋತ್ರರೂಪವಾದಂತಹ ಒಂದು ಕೃತಿಯನ್ನು ರಚಿಸಿದ್ದಾರೆ. ಶ್ರೀ ಸುಗುಣೇಂದ್ರ ತೀರ್ಥ ಪಂಚರತ್ನಮಾಲಾ ಎನ್ನುವುದಾಗಿ. ಅದರಲ್ಲಿ ಶ್ರೀ ಸುಗುಣೇಂದ್ರ ತೀರ್ಥರ ಬಗ್ಗೆ ಸುಬ್ರಹ್ಮಣ್ಯ ಸ್ವಾಮಿಗಳವರು ಅನೇಕ ವಿಚಾರಗಳನ್ನು ತಿಳಿಸಿಕೊಡ್ತಾರೆ. ಅಲ್ಲಿ ಮೊದಲಿಗೆ ಶ್ರೀಮಂತ್ರಾಲಯವಾಸಿ ಪುಣ್ಯಚರಿತ ಶ್ರೀರಾಘವೇಂದ್ರಾನ್ವಯ ದ್ವಂದ್ವ ಪ್ರಾಪ್ತ ಜನಿರ್ವಿನಾ ವಿನಿಮಯ ದೇಹಸ್ಯ ಪುಣ್ಯೋದಯಾತ್ ಸುಜ್ಞಾನೇಂದ್ರ ಗುರೋಸ್ತು ತತ್ವಮಗಮದ್ಯ ಪೌತ್ರತಾಂ ಚೈಕಯ ತನ್ವಾ ಶ್ರೀ ಸುಗುಣೇಂದ್ರ ತೀರ್ಥ ಗುರುರಾಟ್ ಭೂಯಾತ್ ಸುಖಾಯ ನಿಶಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಶ್ರೀ ಗುರುಸಾರ್ವಭೌಮರ ಉಭಯ ವಂಶಾಬ್ಧಿ ಚಂದ್ರಮರು. ಪೂರ್ವಾಶ್ರಮದ ವಂಶದಲ್ಲಿಯೂ ಅವತಾರವನ್ನು ಮಾಡಿದ ಮಹನೀಯರು. ಶ್ರೀ ಗುರುಸಾರ್ವಭೌಮರ ಅನುಗ್ರಹದಿಂದ ಪೀಠ ಪರಂಪರೆಯಲ್ಲಿಯೂ ಕೂಡ ಆ ವಂಶ ಏನಿದೆ ಆ ವಂಶದಲ್ಲಿಯೂ ಕೂಡ ಅವತಾರ ಮಾಡಿದಂತಹ ಮಹನೀಯರು. ಇಂತಹ ಭಾಗ್ಯ ಸುಗುಣೇಂದ್ರ ಸ್ವಾಮಿಗಳಿಗೆ ಹೇಗೆ ಲಭಿಸಿತು ಅಂದರೆ, ಅವರು ದೇಹಾಂತರದಲ್ಲಿ ಅಂದರೆ ಹಿಂದಿನ ಜನ್ಮದಲ್ಲಿ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿದ್ದಾರೆ. ಅದರ ಫಲವಾಗಿಯೇನೆ ಎರಡೂ ವಂಶದಲ್ಲಿಯೂ ಕೂಡ ಅವರಿಗೆ ಜನ್ಮ ಎನ್ನುವಂತಹದ್ದು ಪ್ರಾಪ್ತವಾಯಿತು. ಅಷ್ಟೇ ಅಲ್ಲದೇನೆ ಸುಜ್ಞಾನೇಂದ್ರ ಸ್ವಾಮಿಗಳವರಿಗೆ ಪೂರ್ವಾಶ್ರಮದ ಪುತ್ರರಾಗಿಯೂ, ಪೀಠ ಪರಂಪರೆಯಲ್ಲಿ ಸುಜ್ಞಾನೇಂದ್ರ ಸ್ವಾಮಿಗಳವರಿಗೆ ಪೌತ್ರರಾಗಿಯೂ ಕೂಡ ಅವರು ಅವತಾರವನ್ನು ಮಾಡಿದರು ಎನ್ನುವುದಾಗಿ ನಮಗೆ ತಿಳಿದು ಬರ್ತದೆ. ಇಂತಹ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ನಮಗೆ ಯಾವಾಗಲೂ ಕೂಡ ಸುಖಪ್ರದರಾಗಲಿ, ಸಂತೋಷವನ್ನು ಉಂಟು ಮಾಡಲಿ ಎಂಬುದಾಗಿ ಮೊದಲನೆಯ ಪದ್ಯದಲ್ಲಿ ಸ್ತುತಿಸಿದ್ದಾರೆ. ಅನಂತರ ಶ್ರೀ ಸುಗುಣೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಜೀವನ ಹೇಗೆ ಇತ್ತು, ಅವರ ವೈರಾಗ್ಯ ಎಂಥದ್ದು ಅನ್ನೋದನ್ನು ವರ್ಣನೆ ಮಾಡ್ತಾರೆ ಸುಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು. ಶ್ರೀಮದ್ವಂಶ ಸಮುದ್ಭವಾಂ ರತಿಸಮಾಂ ರೂಪೇಣ ಭಾರ್ಯಾಂ ಸುತೌ ಸೂರ್ಯೇಂದು ಪ್ರತಿಮೌ ಸುತಾಂ ಗುರುಕೃಪಾ ಜಾತಾಂ ರಮಾ ಸನ್ನಿಭಾಂ ಆಗರ್ಭಾಗತ ಸಂಪದಂ ಚ ತೃಣವತ್ ಸಂತ್ಯಜ್ಯ ಯತ್ಯಾಶ್ರಮಂ ಪ್ರಾಪ್ತ ಶ್ರೀ ಸುಗುಣೇಂದ್ರ ತೀರ್ಥಯತಿರಾಟ್ ಪಾಯಾದಪಾಯಾತ್ ಸನಃ. ಶ್ರೀ ಸುಗುಣೇಂದ್ರ ಸ್ವಾಮಿಗಳವರು ಪೂರ್ವಾಶ್ರಮದಲ್ಲಿ ಆಗರ್ಭ ಶ್ರೀಮಂತರಾಗಿ ಇದ್ದರು. ಅವರ ಮಡದಿ ಅತ್ಯಂತ ರೂಪವತಿಯಾಗಿ ಇದ್ದರು. ಅಲ್ಲಿ ಹೇಳ್ತಾರೆ ರತಿ ಸಮಾಂ ಅಂತ, ರತೀದೇವಿಯರಂತೆ ಅತ್ಯಂತ ಸುಂದರರಾಗಿ ಇದ್ದರು. ಅವರಿಗೆ ಇಬ್ಬರು ಗಂಡು ಮಕ್ಕಳು, ಅವರು ಸೂರ್ಯಚಂದ್ರರಂತೆ ಇದ್ದರು. ಗುರುಗಳ ಸೇವೆಯಿಂದ ಒಬ್ಬ ಹೆಣ್ಣು ಮಗಳು ಕೂಡ ಹುಟ್ಟಿದ್ರು. ಅವರು ಸಾಕ್ಷಾತ್ ರಮಾದೇವಿಯರಂತೆ ಇದ್ದರು. ಇಷ್ಟೆಲ್ಲ ಸಂಪತ್ತು ಇದ್ದಾಗಲೂ ಕೂಡ ಈ ಎಲ್ಲ ಸಂಪತ್ತನ್ನು ತೃಣಪ್ರಾಯವಾಗಿ ಅವರು ತಿಳಿದು ಈ ಎಲ್ಲವನ್ನ ಪರಿತ್ಯಾಗ ಮಾಡಿ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿದರು. ಇಂತಹ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ನಮಗೆ ಉಂಟಾಗುವಂತಹ ಭಯಗಳಿಂದ ನಮ್ಮನ್ನು ರಕ್ಷಣೆ ಮಾಡಲಿ, ನಮಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಎರಡನೆಯ ಪದ್ಯದಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅನಂತರ ದುರ್ಭಿಕ್ಷೆಯಲ್ಲಿ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಮಾಡಿದ ಅನ್ನದಾನದ ವಿಚಾರವನ್ನು ವರ್ಣನೆ ಮಾಡ್ತಾರೆ. ದುರ್ಭಿಕ್ಷಾರ್ಥಿ ವಿನಾಶಿ ಗೌತಮ ಮುನೇರ್ ಗೋತ್ರೇ ಸಮುತ್ಪತ್ತಿತಃ ಸರ್ವೇಷಾಮಪಿ ಸರ್ವದಾ ಸದಶನಂ ದತ್ವಾ ಸುಕೀರ್ತಿರ್ಭುವಿ ಉತ್ಪತ್ತಿ ಕ್ಷಣ ಏವ ಯೋಗಿ ಪದಗಚ್ಛಿಂದಾನ್ವಿತೋ ಯಸ್ಸಮೋ ಭೂಯಾತ್ ಶ್ರೀ ಸುಗುಣೇಂದ್ರ ತೀರ್ಥ ಗುರುರಾಟ್ ತಾಪಾಬ್ಧಿ ಸಂಶೋಷಕಃ.
ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಭೀಕರವಾದಂತಹ ಕ್ಷಾಮವು ಬಂದಾಗ ಅನ್ನದಾನವನ್ನು ಮಾಡಿದರು. ಯಾಕೆ ಅವರು ಹೀಗೆ ಮಾಡಿದರು ಅಂದರೆ ಅದಕ್ಕೊಂದು ಕಾರಣವನ್ನು ಹೇಳ್ತಾರೆ ಸುಬ್ರಹ್ಮಣ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು. ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಗೌತಮರ ಗೋತ್ರದಲ್ಲಿ ಅಂದರೆ ಗೌತಮರ ವಂಶದಲ್ಲಿ ಬಂದವರು. ಹಾಗಾಗಿಯೇನೆ ಹಿಂದೆ ಗೌತಮ ಋಷಿಗಳು ಕ್ಷಾಮವು ಬಂದಾಗ ಅನೇಕ ಋಷಿಮುನಿಗಳಿಗೆ ಆಶ್ರಯವನ್ನು ನೀಡಿ ಅವರಿಗೆ ಅನ್ನದಾನವನ್ನು ಹೇಗೆ ಮಾಡಿದರೋ ಹಾಗೆಯೇ ಅವರ ವಂಶದಲ್ಲಿ ಬಂದ ಕಾರಣದಿಂದ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಅದೇ ಕಾರ್ಯವನ್ನು ಮಾಡಿದರು ಅಂತ ನಾವು ತಿಳಿತೇವೆ ಅಂತ ಹೇಳೋ ಮೂಲಕ ಅವರು ಮಾಡಿದಂತಹ ಅನ್ನದಾನದ ಮಹತ್ವವನ್ನು ಈ ಪದದಲ್ಲಿ ಸ್ತುತಿಸ್ತಾ ಇದ್ದಾರೆ. ಅನಂತರ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಜೀವನವನ್ನು ಹೇಗೆ ಕಳೆದರು ಎನ್ನುವ ವಿಚಾರವನ್ನು ವರ್ಣನೆ ಮಾಡ್ತಾರೆ. ವಿದ್ವತ್ತೋಷಣ ದೇವತಾರ್ಚನ ತಪಸ್ತೀರ್ಥಾಟನಾರ್ಥಿವ್ರಜಾಭೀಷ್ಟಾಪೂರಣ ದೃಷ್ಟತಾದಿ ಸುಗುಣೈ ಪೂರ್ಣತ್ವತಃ ಸರ್ವದಾ ಅನ್ವರ್ಥಂ ಸಮಕಾರಯದ್ಗುರುಕೃತಂ ಸ್ವೀಯಾಹ್ವಯಂ ಯಸ್ಯ ಮೇ ಭೂಯಾತ್ ಶ್ರೀ ಸುಗುಣೇಂದ್ರ ತೀರ್ಥ ಗುರುರಾಟ್ ಪಾಪಾಬ್ಧಿ ಸಂತಾರಕಃ. ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಇಡೀ ಜೀವಿತಾವಧಿಯನ್ನು ಹೇಗೆ ಕಳೆದರು ಅಂದರೆ ವಿದ್ವತ್ ಪೋಷಣೆ, ದೇವತಾರ್ಚನೆ, ತಪಸ್ಸು, ತೀರ್ಥಕ್ಷೇತ್ರಗಳ ಸಂಚಾರ, ಆರ್ತಿ ಜನರ ಅಭಿಷ್ಟೆಯನ್ನು ಪೂರೈಸೋದು, ಹೀಗೆ ಇದೇ ಮೊದಲಾದಂತಹ ಅನೇಕ ಗುಣಗಳಿಂದ ಸಂಪನ್ನರಾಗಿ ತಮ್ಮ ಜೀವನವನ್ನು ನಡೆಸಿದರು. ಹೀಗೆ ಮಾಡುವ ಮೂಲಕ ಗುರುಗಳಿಟ್ಟಂತಹ ಹೆಸರು ಏನಿದೆ ಸುಗುಣೇಂದ್ರರು ಎನ್ನುವಂತಹ ಹೆಸರು, ಆ ಹೆಸರನ್ನು ಅನ್ವರ್ಥವನ್ನಾಗಿ ಮಾಡಿದರು. ಅಂದರೆ ಇಂತಹ ಅನೇಕ ಸುಗುಣಗಳಿಂದ ಪೂರಿತರಾಗುವ ಮೂಲಕ ಗುರುಗಳು ಇಟ್ಟಂತಹ ಹೆಸರನ್ನು ಸಾರ್ಥಕ ಮಾಡಿದರು ನಮ್ಮ ಗುರುಗಳು ಎನ್ನುವುದಾಗಿ ಸ್ತುತಿಸುವ ಮೂಲಕ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಎಷ್ಟು ಗುಣಗಳಿತ್ತು, ಗುಣರಾಶಿಗಳಾಗಿದ್ದರು ಎನ್ನುವಂತಹ ವಿಚಾರವನ್ನು ವರ್ಣನೆ ಮಾಡ್ತಾರೆ. ಅನಂತರ ಅವರು ಮಾಡಿದಂತಹ ಶ್ರೀ ಮೂಲರಾಮಚಂದ್ರ ದೇವರ ಪೂಜಾ ವೈಭವವನ್ನು ವಿವರಣೆ ಮಾಡ್ತಾ ಇದ್ದಾರೆ. ಕಿಂ ವಾಚೇತಸಿ ಸನ್ನಿಧಾಯ ವಿಧಿವತ್ ಶ್ರೀಮೂಲರಾಮಾರ್ಚನಂ ಕೃತ್ವಾ ದ್ವಾದಶ ತತಸ್ತ್ಯಕ್ತ್ವಾ ತನುಂ ಮಾನುಷೀಂ ಚಿತ್ತೂರಸ್ಥಿತ ಶಿಷ್ಯ ಸಂಗರಚಿತೆ ವೃಂದಾವನೆ ಸಂವಸನ್ ತುಷ್ಟ ಶ್ರೀ ಸುಗುಣೇಂದ್ರ ತೀರ್ಥ ಗುರುರಾಟ್ ಇಷ್ಟಪ್ರದಸ್ಯಾನ್ ಮಮ. ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಭವ್ಯವಾದಂತಹ ವೈಭವದಿಂದ ಶ್ರೀ ಮೂಲರಾಮಚಂದ್ರ ದೇವರ ಪೂಜೆಯನ್ನು ಮಾಡ್ತಾ ಇದ್ದರು. ಅದು ಹೇಗೆ ಇತ್ತು ಅಂದರೆ ಚತುರ್ಮುಖ ಬ್ರಹ್ಮದೇವರು ಸತ್ಯಲೋಕದಲ್ಲಿ ಹೇಗೆ ಶ್ರೀ ಮೂಲರಾಮಚಂದ್ರ ದೇವರ ವೈಭವೋಪೇತವಾದಂತಹ ಪೂಜೆಯನ್ನು ಮಾಡ್ತಾ ಇದ್ದರೋ ಅದೇ ರೀತಿಯಾಗಿ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ನಿರಂತರ ಶ್ರೀರಾಮಚಂದ್ರ ದೇವರ ಧ್ಯಾನಾಸಕ್ತರಾಗಿ ಭವ್ಯವಾದಂತಹ ಶ್ರೀ ಮೂಲರಾಮಚಂದ್ರ ದೇವರ ಪೂಜೆಯನ್ನು 12 ವರ್ಷಗಳ ಕಾಲ ನಡೆಸಿ ಅನಂತರ ಚಿತ್ತೂರು ಕ್ಷೇತ್ರದಲ್ಲಿ ಅವರು ವೃಂದಾವನಸ್ಥರಾದರು ಎನ್ನುವಂತಹ ವಿಚಾರವನ್ನು ತಿಳಿಸ್ತಾರೆ. ಹೀಗೆ ಸ್ತುತಿಯನ್ನು ಮಾಡಿ ಈ ಪಂಚರತ್ನಗಳನ್ನು ಅವರ ಗುರುಗಳ ಪಾದ ಕಮಲಗಳಲ್ಲಿ ಸುಬ್ರಹ್ಮಣ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಸಮರ್ಪಣೆಯನ್ನು ಮಾಡಿದ್ದಾರೆ. ಇಂತಹ ಗುಣಮಣಿಗಳಾದಂತಹ ಸುಗುಣಗಳಿಗೆ ಆಕರರಾದಂತಹ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ನಮಗೂ ಕೂಡ ಅನುಗ್ರಹವನ್ನು ಮಾಡಲಿ, ವಿದ್ಯೆಯನ್ನು ದಯಪಾಲಿಸಲಿ. ಅವರು ಮಾಡಿದಂತಹ ಅನ್ನದಾನಾದಿಗಳೇನಿದೆ ಅಂತಹ ಅನೇಕ ಸದ್ಗುಣಗಳು ನಮ್ಮಲ್ಲಿಯೂ ಬರುವಂತೆ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದಂತಹ ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.